ವೆಲ್ಕಮ್ ಬ್ಯಾಕ್. ಕ್ರಿಮಿನಲ್ ಹಿನ್ನೆಲೆಯ ರಾಜಕಾರಣಿಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಕ್ರಿಮಿನಲ್ ಹಿನ್ನೆಲೆಯವರ ಸ್ಪರ್ಧೆ ಹೆಚ್ಚುತ್ತಾ ಇದೆ. ಗೆದ್ದ ತಕ್ಷಣ ಕ್ರಿಮಿನಲ್ ಕೇಸ್ ಬಗ್ಗೆ ಮಾಹಿತಿ ನೀಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಗೆದ್ದ 48 ಗಂಟೆಗಳಲ್ಲಿ ಮಾಹಿತಿ ಕೊಡಬೇಕು, ಅಪರಾಧ ಕೃತ್ಯಗಳ ಮಾಹಿತಿಯನ್ನ ಕೊಡಿ ಅಂತ ಹೇಳಿದೆ. ಕ್ರಿಮಿನಲ್ ಅಭ್ಯರ್ಥಿಗಳ ಸ್ಪರ್ಧೆಗೆ ಕಾರಣ ಕೊಡಿ, ಯಾವ ಕಾರಣಕ್ಕೋಸ್ಕರ ಇವರು ಸ್ಪರ್ಧೆ ಮಾಡಿದ್ರು, ರಾಜಕೀಯ ಪಕ್ಷಗಳು ಕಾರಣ ಕೊಡಬೇಕು, ಪಕ್ಷಗಳನ್ನ ಇದಕ್ಕೆ ಆನ್ಸರೇಬಲ್ ಮಾಡತಕ್ಕಂಥದ್ದು ರಾಜಕೀಯ ಪಕ್ಷಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಗೆಲುವಿನ ಆಧಾರವೇ ಮುಖ್ಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಿಜ, ಜನಸಾಮಾನ್ಯರಿಗೂ ಕೂಡ ಸದ್ಯ ಸುಪ್ರೀಂ ಕೋರ್ಟ್ ಆದ್ರೂ ನಮ್ಮ ಧ್ವನಿಯನ್ನ ಪ್ರತಿಧ್ವನಿಸ್ತಲ್ಲ ಅಂತ ಅನಿಸುತ್ತೆ. ಯಾಕಂತಂದ್ರೆ ಕ್ರಿಮಿನಲ್ ರಾಜಕಾರಣಿಗಳು ಅರ್ಧಕ್ಕರ್ಧ ಮುಕ್ಕಾಲು ಭಾಗ ರಾಜಕಾರಣಿಗಳು ಈ ವಿಚಾರದ ಅಂಡರ್ ಅಲ್ಲಿ ಬರುವಂತವ್ರು ಅನ್ನೋ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಸೊ ಕ್ರಿಮಿನಲ್ ಹಿನ್ನೆಲೆಯ ರಾಜಕಾರಣಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಯಾತಕ್ಕೋಸ್ಕರ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, ಈ ವಿಚಾರದಲ್ಲಿ ಪಕ್ಷಗಳು ಆನ್ಸರೇಬಲ್ ಆಗಬೇಕು ಅನ್ನೋ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಕ್ರಿಮಿನಲ್ ಅಭ್ಯರ್ಥಿಗಳ ಸ್ಪರ್ಧೆಗೆ ಕಾರಣ ಕೊಡಿ, ಅಷ್ಟೇ ಅಲ್ಲ ಗೆದ್ದ 48 ಗಂಟೆಗಳಲ್ಲಿ ಅವರ ಕ್ರಿಮಿನಲ್ ಹಿನ್ನೆಲೆ ಕೇಸ್ಗಳು ಯಾವ್ಯಾವುದು ಅದೆಲ್ಲದರ ಡೀಟೇಲ್ಸ್ ಕೊಡಿ ಅಂತ ಕೇಳಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಇದನ್ನ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳಬೇಕು. ಯಾವಾಗ ಶಾಸಕಾಂಗದಲ್ಲಿ ಒಂದಷ್ಟು ಕ್ರಿಮಿಗಳು ಅಥವಾ ಕ್ರಿಮಿನಲ್ಗಳು ಕಂಡು ಬರ್ತಾರೋ ಎಲ್ಲ ಒಂದ್ ಕಡೆ ನ್ಯಾಯಾಂಗ ಅದಕ್ಕೆ ಚಾಟಿ ಬೀಸುತ್ತೆ. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್? ಅಪರಾಧ ಹಿನ್ನೆಲೆ ಉಳ್ಳವರು ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಒಂದು ಮಹತ್ವದ ಒಂದು ನಮ್ಮ ಆದೇಶ ಗವರ್ಮೆಂಟ್ ಇದೆ. ಅಂದ್ರೆ ಅದು ರಾಜಕೀಯ ಪಕ್ಷಗಳಿಗೆ ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಮತ್ತೆ ಈ ರೀತಿ ಅಪರಾಧ ಹಿನ್ನೆಲೆ ಉಳ್ಳವಂತವರ ಸ್ಪರ್ಧೆ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ಚರ್ಚೆಗಳು ಆಗಿವೆ. ಮತ್ತೆ ಅದೇ ಆಗಿ ಈಗಿರುವಂತಹ ಹಿಂದೆ ಇರುವಂತಹ ನಾವು ತೀರ್ಪುಗಳನ್ನ ಗಮನಿಸೋದಾದ್ರೆ 6 ವರ್ಷ ಶಿಕ್ಷೆಗೆ ಅವ್ರನ್ನ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಅನ್ನೋ ಶಿಕ್ಷೆ ಎಲ್ಲವನ್ನ ಕೊಟ್ಟಿದೆ. ಆದ್ರೂ ಕೂಡ ಈ ನಡುವೆ ಅಂದ್ರೆ ಈ ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಅವರು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ ಅಂತೇಳಿ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳು ಬೇರೆ ಬೇರೆ ಅಡ್ಡದಾರಿ ಹಿಡಿದ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ತೀಕ್ಷ್ಣವಾದಂತಹ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಗೆದ್ದಂತಹ ಅಂದ್ರೆ ಈ ಫಸ್ಟ್ ಆಫ್ ಆಲ್ ಈ ಅಪರಾಧ ಹಿನ್ನೆಲೆಯುಳ್ಳವರ ಸ್ಪರ್ಧೆ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ತರದ ಅಬ್ಸರ್ವೇಷನ್ ನ ಹೊರ ಹಾಕಿದೆ. ಗೆದ್ದ ಅಪರಾಧ ಹಿನ್ನೆಲೆ ಉಳ್ಳಂತಹ ಅಭ್ಯರ್ಥಿಗಳ ಬಗ್ಗೆ ಆ ಪಕ್ಷವನ್ನ ಆ ವ್ಯಕ್ತಿ ಪ್ರತಿನಿಧಿಸುವಂತಹ ಪಕ್ಷ 48 ಗಂಟೆ ಒಳಗಡೆ ಮಾಹಿತಿಯನ್ನ ಕೊಡಬೇಕು. ಯಾವ ಕಾರಣಕ್ಕೋಸ್ಕರ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಆ ಪಕ್ಷ ಅವರಿಗೆ ಟಿಕೆಟ್ ಅನ್ನ ಕೊಡ್ತು, ಅವರ ಉಮೇದುವಾರಿಕೆಯನ್ನ ಅನುಮೋದಿಸಿತು ಅನ್ನುವಂತ ಮಾಹಿತಿಯನ್ನ ನೀಡಬೇಕು. ಜೊತೆಗೆ ಅವ್ರ ಮೇಲಿರುವಂತಹ ಅಪರಾಧಗಳ ಹಿನ್ನೆಲೆ ಸಂಪೂರ್ಣವಾದ ವಿವರವನ್ನ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ನಿರ್ದೇಶನವನ್ನ ನೀಡಿದೆ. ಮತ್ತೆ ಆತ ಚುನಾವಣೆ ಜನರಿಂದ ಆಯ್ಕೆಯಾದ ಅನ್ನುವ ಮಾತ್ರಕ್ಕೆ ಅದು ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು ಎನ್ನುವಂತ ನಿರ್ದೇಶನವನ್ನ ಕೂಡ ರಾಜಕೀಯ ಪಕ್ಷಗಳಿಗೆ ನೀಡಿದೆ ಇವತ್ತು ಸುಪ್ರೀಂ ಕೋರ್ಟ್. ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗಾಗಿ.